ಸ್ನೇಹಿತರೆ, ಯುಐ ಚಿತ್ರದ ಟೀಸರ್ ಇರೋದು 1 ನಿಮಿಷ 57 ಸೆಕೆಂಡ್. ಅದರಲ್ಲಿ ಸುಮಾರು 3,000 ಫ್ರೇಮ್ಸ್ ಇವೆ. ಅದನ್ನೆಲ್ಲ ಪರಿಶೀಲಿಸಿ ನಿಮಗೋಸ್ಕರ ತಯಾರಿಸಿದ ವಿಮರ್ಶೆ ಇದು. ವಿಡಿಯೋ ಸ್ಕಿಪ್ ಮಾಡದೆ ಪೂರಾ ನೋಡಿ. ಯುಐ ಚಲನಚಿತ್ರದ ಬಗ್ಗೆ ತುಂಬಾ ವಿಷಯ ತಿಳಿಯುತ್ತೆ ನಿಮಗೆ. ನನ್ನ ಕೆಲಸ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೀಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹಿಸಿ. ಹೊಸದಾಗಿ ನಮ್ಮ ಉಪಿ ಸಾರು ಯುಐ ನ ಕೀಟಲೆ ಮಾಡಿದ್ರಲ್ವಾ, ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅಂತ. ಏನದು ಕೀಟಲೆ ಅಂದ್ರ? ಅದೇ ರೀ ಯುಐ ಮೂವಿ ಟೀಸರ್. ಎಲ್ಲ ಯೂಟ್ಯೂಬ್ ಚಾನೆಲ್ ಸ್ನೇಹಿತರು ಯುಐ ಬಗ್ಗೆ ಆಗ್ಲೇ ವಿಮರ್ಶೆ ಮಾಡಿದ್ರು. ನೀವ್ ಯಾಕೆ ಇಷ್ಟ ತಡ ಅಂತಂದ್ರ, ಅಣ್ಣ ಮೊದ್ಲೇ ನಮ್ಮ ಉಪಿ ಸಾರು ಕಬ್ಬಿಣದ ಕಡಲೆ, ಅರ್ಥ ಆಗೋದು ಸ್ವಲ್ಪ ಕಷ್ಟ. ನೀವೇ ನೋಡಿ ಈ ದೃಶ್ಯಾವಳಿಗಳನ್ನ, ಆಗ ನಿಮ್ಗೆ ಗೊತ್ತಾಗತ್ತೆ ನಾನು ಯಾಕೆ ತಡ ಮಾಡಿದೆ ಅಂತ. ಟೈಟ್ಲ್ ನೋಡಿದ್ರಲ್ವಾ, ನಿಮ್ಗೆ ಏನ್ ಅನ್ನಿಸ್ತು? ಗುಡ್ ನೋಡಿ, ಅದೇ ಟೈಟ್ಲ್. ಸರ್, ಬೇರೆ ಯಾರು ನಾಮ ಹಾಕದ್ ಬೇಡ ಅಂತ ನೀವೇ ಫಸ್ಟ್ ಹಾಕೊಂಡ್ಬಿಟ್ಟಿರೋದು. ಹಾಗಾದ್ರೆ ನಿಮ್ಗೂ ಹಾಕಿದಾರೆ ನೋಡಿ ಅಲ್ಲಿ. ಇಲ್ಲ ಸರ್, ಹಾಕಿಲ್ವಾ? ನಿಮಗ್ ಕಾಣಿಸ್ತಿಲ್ಲ ಅಷ್ಟೇ. ಅದು ತುಂಬಾ ಜನ ಅನ್ಕೊಂಡಿದ್ದಾರೆ ನಮ್ಗೆ ಯಾರೋ ನಾಮ ಹಾಕಿಲ್ಲ ಅಂತ. ಪಾಪ ಅವ್ರಿಗೆ ಕಾಣಿಸ್ತಿರಲ್ಲ. ಅಂದ್ರೆ ನಿಮ್ ನಾಮ ನಮಗೆ ಈ ಪಿಕ್ಚರ್ ಕನ್ನಡಿ, ಓಕೆನಾ? ಬಂದ್ ನೋಡಿ, ನಾಮ ಕಾಣಿಸುತ್ತೆ. ಈಗ ಅರ್ಥ ಆಯ್ತಾ ನಾನ್ ಯಾಕೆ ನಮ್ಮ ಉಪಿ ಸಾರ್ನ ಕಬ್ಬಿಣದ ಕಡಲೆ ಅಂತ ಕರೆದಿದ್ದು? ಯುಐ ಚಿತ್ರ ಒಂದು ಕಥೆ ಅಲ್ಲ ರೀ. ನೀವು 4 ಬಾರಿ ನೋಡಿದ್ರು 4 ವಿಭಿನ್ನ ಕತೆ ಇರೋದು ಅರ್ಥ ಆಗತ್ತೆ. 4 ಸಾರಿ ಉಪ್ಪಿ ಚಿತ್ರ ನೋಡಿದ್ಮೇಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಉಪ್ಪಿ ಸಾರ್ನ ಬೈಯೋಕ್ ಮಾತ್ರ ಹೋಗ್ಬೇಡಿ. ನಮ್ ಉಪ್ಪಿ ಸಾರು ನಿಮ್ಗೆಲ್ಲಾರ್ಗಿನ ಎಷ್ಟು ಮುಂದೆ ಇದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತು ಸ್ವಲ್ಪ ಜನಕ್ಕೆ ಅವ್ರ ಕತೆ ಅರ್ಥ ಆಗಲ್ಲ ಅಂತ. ಅದಕ್ಕೆ ಅವ್ರನ್ನ ಅವರೇ ಬೈಕೊಂಡ್ ಬಿಡ್ತಾರೆ. ನಿಮ್ಗೆ ಆ ಕಷ್ಟನೇ ಕೊಡಲ್ಲ. ನೀವೇ ನೋಡಿ ಬೇಕಿದ್ರೆ. ಅಂತ ತರ್ಲೆ ನನ್ ಮಗ, ಲೋಫರ್ ನನ್ ಮಗ, ಪಾಪಿ ನನ್ ಮಗ, ಕಚ ನನ್ ಮಗ, ವರ್ಷ ನನ್ ಮಗ, ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ ಮಗ. ಏನಿವಾಗ ನಿನಗೇನು? ಬನ್ನಿ ಇವಾಗ ಟೀಸರ್ ನ ಹಾಕೊಂಡು ರುಬ್ಬೋಣ. ಪ್ರತಿಯೊಂದು ಫ್ರೇಮ್ ನಲ್ಲಿ ಏನೇನು ಇದೆ ಅಂತ ನೋಡೋಣ. ಟೀಸರ್ ಶುರು ಆಗ್ತಾ ಇದ್ದಂಗೆ ಮೊದಲು ಕಾಣೋದು ಕಾಡಲ್ಲಿ 2 ಜೋಡಿ ಓಡಾಡ್ತಾ ಇರೋದು. ಯಾರೋ ಹೇಳಿದ್ರು ಅದು ಆಡಮ್ ಮತ್ತೆ ಈವ್ ಅಂತ. ಆದ್ರೆ ನನಗೊಂದು ಅನುಮಾನ, ಅದು ಆಡಮ್ ಮತ್ತೆ ಈವೇ ಆಗಿದ್ರೆ ಬಿಕಿನಿ ಹಾಕೊಂಡು ಯಾಕೆ ಓಡಾಡ್ತಾರೆ ಅಲ್ವಾ? ಹಾಗೆ ಅವ್ರ ಕೈಯಲ್ಲಿ ನೋಡಿ ಏನೋ ತಾಯ್ತಾ ಇದ್ದಂಗಿದೆ. ಅನುಮಾನನೇ ಬೇಡ, ಒಂದ್ಸಾರಿ ಝೂಮ್ ಮಾಡಿ ನೋಡೇ ಬಿಡೋಣ. ಅವರೇ ಇದ್ರೂ ಇರ್ಬೋದು ಅಲ್ವಾ? ನೋಡೋಣ ಮುಂದೆ ಇನ್ನು ಏನೇನು ಇದೆ ಅಂತ. ಮುಂದೆ ನಮ್ಗೆ ಕಾಣೋದು ಈ ದೊಡ್ಡ ಹಾವು. ಆದ್ರೆ ಆ ಕಥೆಯಲ್ಲಿ ಇರೋ ಆಪಲ್ಲು, ಹಣ್ಣು ಎಲ್ಲಿ ಕಾಣಿಸ್ತಾನೆ ಇಲ್ಲ. ಯಾರ್ ಗೊತ್ತು ನಮ್ ಉಪಿ ಸಾರ್ ಎಲ್ಲಿ ಬಚ್ಚಿಟ್ಟಿದಾರೋ? ನಾವು ಹುಳ ಬಿಟ್ಕೊಂಡು ಹುಡುಕ್ತಾ ಇರಬೇಕು ಅಷ್ಟೇ. ನನಗೆ ಒಂದು ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲಿ, ಅದೇ ಯು ಅನ್ನೋ ವಿನ್ಯಾಸ ಈ ಹಾವಲ್ಲಿ. ನಿಮಗ್ ಕಾಣಿಸ್ತಾ? ಇದಾದ್ಮೇಲೆ ಟೀಸರು ತುಂಬಾ ಫಾಸ್ಟ್ ಆಗಿ ಓಡುತ್ತೆ. ಕೇವಲ 1 ನಿಮಿಷ 56 ಸೆಕೆಂಡ್ ಇರೋ ಈ ಟೀಸರ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ವಿಷಯ ಬಚ್ಚಿಟ್ಟಿದ್ದಾರೆ ನಮ್ಮ ಉಪಿ ಸಾರು. ನಾವು ಬಿಡ್ತೀವಾ? ಟೀಸರ್ನ ಸ್ಟಾಪ್ ಮಾಡಿ 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 ಸುಮಾರು ವಿಷಯನ ಹೊರಗಡೆ ತೆಗೆದಿದ್ದೀವಿ. ನೋಡಿ, ಎಲ್ಲಿ ಪಾಳು ಬಿದ್ದಿರೋ ಊರ್ ತರ ಇದೆ. ಎಲ್ಲಿ ನೋಡಿದ್ರು ಬರೀ ಕಾರ್ಖಾನೆಗಳೇ ಇದೆ. ಈ ಕೈಗಾರಿಕಾ ತ್ಯಾಜ್ಯ ಹೇಗೆ ನದಿಗೆ ಬಿಡ್ತಾ ಇದ್ದಾರೆ ಅಂತ ನೋಡಿ. ನಮ್ಮ ಬೆಂಗಳೂರಿನಲ್ಲಿ ಇರೋ ವೃಷಭಾವತಿ ನದಿ ಇದ್ದಂಗಿದೆ ಇದು. ಅದೇ ರೀ ರಾಜಕಾಲುವೆ, ಬ್ಯಾಂಗ್ಳೂರ್ದು ಡ್ರೈನೇಜ್ ಸಿಸ್ಟಮ್ ಇದೆಯಲ್ಲ, ಅದೇ ಆ ತರ ಇದೆ ನೋಡೋದಕ್ಕೆ. ಸದ್ಯ ಅಲ್ಲಿಂದ ಹೊರಗ್ ಬಂದ್ವಿ. ಈಗ ನೋಡೋಕೆ ತುಂಬಾ ಜನದಟ್ಟಣೆ ಇರೋ ತರ ಇದೆ ಈ ಜಾಗ ಅಲ್ವಾ? ಎಲ್ಲಾ ಜಾತಿ ಧರ್ಮದವರ ಮನೆ, ಮಠ, ದೇವಸ್ಥಾನ, ಮಸೀದಿ ಎಲ್ಲ ಇದೆ ಇಲ್ಲಿ. ಇದ್ರ ಮಧ್ಯ ಆ ಗೋಲಾಕಾರ ಕಾಣುತ್ತಾ ನಿಮ್ಗೆ?
ಅದೇ ನಮ್ಮ ಉಪ್ಪಿ ಪ್ರಪಂಚ. ನನಗನ್ಸುತ್ತೆ ಈ ಕಥೆಯಲ್ಲಿ ಬರೋ ಮುಖ್ಯ ಪಾತ್ರಧಾರಿಗಳು ಎಲ್ಲ ಇರೋದು ಅಲ್ಲೇ ಅಂತ. ಝೂಮ್ ಮಾಡ್ತೀನಿ ನೋಡಿ. ಇಲ್ಲೊಂದು ನಕ್ಷತ್ರ ಕಾಣುತ್ತಾ ನಿಮ್ಗೆ? ಅದು ತುಂಬಾ ಮುಖ್ಯವಾದದ್ದು. ಗಮನ ಇಟ್ಟು ನೋಡಿ, ಅಲ್ಲೇ ಹೋಗೋದು ನಾವು ಇವಾಗ. ಈಗ ನಾವು ಊರ ಒಳಗೆ ಬಂದಿದ್ದೀವಿ. ನೋಡೋಕೆ ವಾಣಿಜ್ಯ ರಸ್ತೆ ತರ ಇದೆ. ಯಾವುದೋ ದೇವಸ್ಥಾನ ಇಲ್ಲ ಮಠದ ಮುಂದೆ ಇರೋ ಬೀದಿ ತರ ಇದೆ. ಹಾಗೆ ನೇರ ನೋಡಿದ್ರೆ ಅದೇ ನಕ್ಷತ್ರ ಕಾಣುತ್ತೆ ನೋಡಿ. ಆಗ್ಲೇ ನೋಡಿದ್ವಲ್ಲ ಅದು. ನೋಡೋಕೆ ಆ ನಕ್ಷತ್ರ ದೇವಸ್ಥಾನದ ಹೆಬ್ಬಾಗಿಲ ತರ ಇದೆ. ಅದೇನಾದ್ರೂ ಸೂಪರ್ ಸ್ಟಾರ್ ಅಂತ ಹೇಳೋ ಐಡಿಯಾನ? ಸೂಪರ್ ಸ್ಟಾರ್ ಅಂದ್ರೆ ದೊಡ್ಡ ನಕ್ಷತ್ರ ಇಲ್ಲ ಅತಿ ಮಹತ್ವದ ನಕ್ಷತ್ರ ಅಂತ ಅರ್ಥ ಬರುತ್ತೆ. ಇದು ಯಾವ ಕಾಲದ ಕಥೆ ಆಗಿರ್ಬೋದು ಅಂತ ಸ್ವಲ್ಪ ಝೂಮ್ ಮಾಡಿ ವಿಮರ್ಶೆ ಮಾಡೋಣ ಬನ್ನಿ. ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಜೋರು ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಬಣ್ಣ ಬಣ್ಣದ ಛತ್ರಿ, ಕೊಡೆ, ಅಲ್ಲೇ ಮುಸ್ಕಿನ ಜೋಳನ ಸುಡ್ತಾ ಇದ್ದಾರೆ. ಹಾಗೆ 90ರ ದಶಕದ ಬೈಸಿಕಲ್ಲು, ಹೀರೋನ ಇಲ್ಲ BSA SLR ತರ ಇದೆ. ಅದ್ರ ಪಕ್ಕದಲ್ಲಿ ಲೂನಾ ಇಲ್ಲ TVS ಚಾಂಪ್ ಮೊಪೆಡ್ ಗಾಡಿ ತರ ಕಾಣಿಸ್ತಾ ಇದೆ. ಮೈಸೂರು ಪೇಟ ಹಾಕಿರೋ ವಕೀಲ ವೇಷಧಾರಿ ಹಾಗೆ ನೋಡಿ, ಅವರು ಕೂಡ UI ನಾಮ ಹಾಕಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ್ರೆ ಕೋಕಾ ಕೋಲಾ ಲೋಗೋ ಮತ್ತೆ ಅದರ ಹಳೆ ಬಾಟಲಿ ವಿನ್ಯಾಸ ಕಾಣಿಸುತ್ತೆ. ಅದ್ರ ಪಕ್ಕದಲ್ಲೇ ಕೆಂಪು ಪೋಸ್ಟ್ ಬಾಕ್ಸ್ ಇಲ್ಲ ಟಪಾಲು ಡಬ್ಬ ಇದೆ ನೋಡಿ. ಅದ್ರ ಪಕ್ಕದಲ್ಲೇ ವೈಟ್ ಬಿ ಅಂತ ಕುದುರೆ ಚಿತ್ರ ಕೂಡ ಇದೆ. ಏನಾದ್ರೂ ಅದು ಎಣ್ಣೆ ಅಂಗಡಿನ? ವೈಟ್ ಬಾರ್ ಅಂತ ಏನಾದ್ರೂ ಬರೆದಿದ್ಯಾ? ಗೊತ್ತಾಗ್ತಾ ಇಲ್ಲ. ಇದು ದೇವಸ್ಥಾನ ಬೀದಿ ಏನಾದ್ರೂ ಆಗಿದ್ರೆ ಅದು ಇರಲ್ಲ ಬಿಡಿ. ಬಲಗಡೆ ದೂರವಾಣಿ ಬೂತ್ ಇದೆ, ಮತ್ತೆ ಅದೇ 90ರ ದಶಕದ ನೆನಪು. ಮನೆಗಳ ಮೇಲೆ ಮತ್ತೆ ಎಲ್ಲೇ ನೋಡಿದ್ರು ಅದೇ ಹಳೆ ಕಾಲದ ದೀಪಗಳು, ಜನರ ಹಳೆ ಉಡುಗೆ ತೊಡುಗೆ, ವೇಷಭೂಷಣ ಕಾಣಿಸುತ್ತೆ. ಇನ್ನು ಸ್ವಲ್ಪ ಮುಂದೆ ಬಂದ್ರೆ ಕೈಗೆ ಕಟ್ಟುವ ಕಂಕಣ ಇಲ್ಲ ಪವಿತ್ರ ದಾರ ಇದೆ. ಮತ್ತೆ ಗೋಡೆ ಮೇಲೆ ಏನೋ ಬರೆದಿದೆ. ಜೈ ಶ್ರೀರಾಮ್ ತರ ಕಾಣಿಸ್ತಾ ಇದೆ ನಂಗೆ. ನಿಮ್ಗೆ ಯಾವ ತರ ಕಾಣಿಸ್ತಿದೆ ಅಂತ ನಿಮ್ಮ ಅನಿಸಿಕೆ ಹೇಳಿ, ಕಾಮೆಂಟ್ ಮಾಡಿ. ಇಲ್ಲಿ ಭಯೋತ್ಪಾದಕರ ಗುಂಪು ಕೂಡ ಇದೆ. ಅವರ ಹತ್ರ ಹಳೆ ಕಾಲದ ನಾಡ ಬಂದೂಕು ಮತ್ತೆ AK-47 ಕೂಡ ಇದ್ದಂಗೆ ಇದೆ. ಪಕ್ಕದಲ್ಲೇ ಕತ್ತೆಗಳಿದೆ. ಇನ್ನು ಬಲಗಡೆ ನೋಡಿದ್ರೆ ಕಂಪ್ಯೂಟರ್ ದುರಸ್ತಿ ಮಾಡೋ ತಂತ್ರಜ್ಞ ಇರೋ ತರ ಇದೆ ನೋಡಿ. ಸಿಸ್ಕೋ, ಆಪಲ್ ಮತ್ತೆ IBM ಹೆಸರು ಕೂಡ ಬರೆದಿದೆ. ಈಗ ನಾವು ದೇವಸ್ಥಾನ ಇಲ್ಲ ಮಠದ ಒಳಾಂಗಣದಲ್ಲಿ ಇದ್ದೀವಿ. ಅದೇ ನಕ್ಷತ್ರ ಇದೆ ನೋಡಿ ಇಲ್ಲಿ. ಹಾಗೆ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಗಂಟೆನೂ ಇದೆ. ಭಕ್ತಾದಿಗಳು ಅವರ ಸರದಿಯಲ್ಲಿ ನಿಂತು ದರ್ಶನ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಹಾಗೆ ಇಲ್ಲೊಬ್ಬ ಸ್ವಾಮೀಜಿ ಶಿಷ್ಯ ಅಂತ ಕಾಣುತ್ತೆ. ಭಕ್ತಾದಿಗಳು ಹೂವು, ಹಣ್ಣು, ಬುಟ್ಟಿ ಇಟ್ಕೊಂಡು ಅವರ ಸರದಿಗೋಸ್ಕರ ಕಾಯ್ತಾ ಇದ್ದಾರೆ. ನಾವು ಒಳಗಡೆ ಹೋಗಿ ದರ್ಶನ ಪಡೆಯೋಣ ಬನ್ನಿ. ಇಷ್ಟು ಹೊತ್ತು ನಾವು ವಿಮರ್ಶೆ ಮಾಡಿದ್ದು ಬರೀ ನ್ಯೂಸ್ ರೀಲ್ ಅಷ್ಟೇ. ಅಸಲಿ ಆಟ ಈಗ ಶುರು. ಇಲ್ಲಿಂದಲೇ UI ಕತೆ ಅನಾವರಣಗೊಳ್ಳೋದು. ಅಚ್ಯುತರಾವ್ ಅವರು ಸ್ವಾಮೀಜಿ ಪಾತ್ರದಲ್ಲಿ ಕಾಣ್ತಾ ಇದ್ದಾರೆ. ಅವರ ಕತ್ತಿನಲ್ಲಿ ರುದ್ರಾಕ್ಷಿ ಮಾಲೆ, ಜಪಮಣಿ ಸರ ರಾರಾಜಿಸ್ತಾ ಇದೆ. ಅವರ ಅನುಯಾಯಿಗಳು ಮತ್ತೆ ಶಿಷ್ಯಂದಿರು ಕೂಡ ಇದ್ದಾರೆ. ಇವರು ಒಬ್ಬ ಪ್ರಬಲ ವ್ಯಕ್ತಿ ತರ ಕಾಣಿಸ್ತಾ ಇದ್ದಾರೆ. ಇಲ್ಲಿ ರಾಜಕಾರಣಿಗಳು ಇದ್ದಾರೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇದ್ದಾರೆ. ನನಗೆ ತಿಳಿದಂತೆ UI ಚಲನಚಿತ್ರ ಈ ಮಾಧ್ಯಮದ ಮೇಲೆ ಜಾಸ್ತಿ ಒತ್ತು ಕೊಡೋ ತರ ಇದೆ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಮೊನ್ನೆ ತಾನೇ ಮಾಧ್ಯಮದವರು ಉಪೇಂದ್ರ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರು ಈ ಚಲನಚಿತ್ರದ ಕತೆ ಬಗ್ಗೆ. ಸಂಪೂರ್ಣ ಕಥೆನೂ ನಿಮ್ಮ ಆಯ್ಕೆಗೆ, ನಮ್ಮ ಆಯ್ಕೆ
ಆಯ್ಕೆಗೆ ಬಿಟ್ಟಿರೋದಾ ಹೆಂಗೆ ಅಂತ ಹೇಳಿ. ಖಂಡಿತ ನಿಮ್ಗೆ ಅದೊಂದಿದೆ ಇದರಲ್ಲಿ ಕತೆ ನಾನ್ ಮಾಡಿದ್ದೀನಿ ಅನ್ಕೊಂಡಿದ್ದೀರಾ? ಅದು ನಿಮ್ದೇ ಆಯ್ಕೆ. ರೇಷ್ಮಾ ನಾಣಯ್ಯ ಅವರು ಇಲ್ಲಿ ಸ್ನೇಹಿತರ ಜೊತೆ ಏನೋ ದುಃಖ ಹಂಚ್ಕೊಳ್ತಾ ಇರೋ ರೀತಿ ಇದೆ. ಅವರು ಇಲ್ಲಿ ಚಿತ್ರಕಲಾವಿದೆ ಇರಬಹುದು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಕೋಣೆ ತುಂಬಾ ವರ್ಣಚಿತ್ರಗಳೇ ಇವೆ. ಉಪೇಂದ್ರ ಅವರ 4 ಚಿತ್ರ ಇಲ್ಲಿ ಇದೆ. ಇಲ್ಲಿ ನೋಡಿ, ಗೋಡೆ ಮೇಲೆ 2 ಇದೆ. ಹಾಗೆ ಕನ್ನಡಿ ಇದರಲ್ಲಿ ಅವರ ಪ್ರತಿಬಿಂಬ ಇದೆ. ಇನ್ನೊಂದು ತೋರಿಸ್ತೀನಿ ನಂತರ. ಉಪೇಂದ್ರ ಅವ್ರೇನಾದ್ರು ಡಬಲ್ ಆಕ್ಟಿಂಗ್ ಇಲ್ಲ ಬೇರೆ ಬೇರೆ ಶೇಡ್ ನಲ್ಲಿ ಏನಾದ್ರು ಇದ್ದಾರಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ಫ್ರೇಮ್ ನಲ್ಲಿ ತುಂಬಾ ಮೆಸೇಜ್ ಇದೆ ರೀ. ಸತ್ಯ, ಯು, ಲವ್, ಐ ಅಂತ ಇದೆ. ಇದೇನಾದ್ರು ಯು ಐ ನ ಹೇಳೋ ರೀತಿನ? ಎವ್ರಿಡೇ ಸತ್ಯ ಅಂತ ಇದೆ. ಐ ಸ್ಟಿಲ್ ಲವ್ ವಿತ್ ಯು ಅಂತ ಇದೆ. ಫೀಲ್ ಮೈ ಲವ್ ಅಂತ ಇದೆ. ನಾನು ನೀನು ಒಂದಾಗೋದೆ ಸತ್ಯ ಅಂತ ಇದೆ. ಐ ಥಿಂಕ್ ರೇಷ್ಮಾ is in love with ಉಪಿ. ಹಾಗೆ ಈ ಚಿತ್ರದಲ್ಲಿ ಹೃದಯದ ಹತ್ರ ಬೆಂಕಿನ ಚಿತ್ರಣ ಮಾಡಿದ್ದಾರೆ. ಏನ್ ಹೇಳುತ್ತೆ ಇದು? ಮನಸ್ಸಿಗೆ, ಹೃದಯಕ್ಕೆ ತುಂಬಾ ಭಾರ ಆಗಿದೆ, ನೋವಾಗ್ತಾ ಇದೆ ಅಂತ ಹೇಳೋ ರೀತಿನ ಅದು? ರೂಮ್ ತುಂಬಾ ಲೈಟ್ಸ್ ಇದೆ, ಆದ್ರೂ ಬೆಳಕೆ ಇಲ್ಲ. ಏನ್ ಹೇಳುತ್ತೆ ಇದು? ಮನಸ್ಸೆಲ್ಲ ಕತ್ತಲೆ ಕತ್ತಲೆ, ಏನು ತಿಳಿತಾ ಇಲ್ಲ ಅಂತ ಹೇಳ್ತಾ ಇರೋ ರೀತಿನ ಇದು? ಇಲ್ಲಿ ಒಂದು ಚಿತ್ರ ಬಿಡಿಸಿದ್ದಾರೆ ನೋಡಿ. ಏನ್ ಹೇಳುತ್ತೆ ಇದು? ಪ್ರಿಸ್ನರ್ ಆಫ್ ಮೈಂಡ್, ಮನಸ್ಸಿನ ಸೆರೆಯಾಳು ಅಂತ ಹೇಳೋ ರೀತಿ ಇದೆಯಲ್ವಾ? ಈ ಚಿತ್ರಣ ಇಂಟರ್ನೆಟ್ ಅಲ್ಲೂ ಸಿಗುತ್ತೆ ರೀ, ತೋರಿಸ್ತೀನಿ ಬನ್ನಿ. ಇದೇ ಚಿತ್ರನ ನಾವು ನೋಡಿದ್ದು ಇವಾಗ. ಮನಸ್ಸಿನ ಸೆರೆಯಾಳು ಆಗಿದ್ದೀವಿ ಅಂತ ಹೇಳೋ ರೀತಿ ಇದು. ಇಲ್ಲಿಂದ ಕತೆ ತುಂಬಾ ಗಂಭೀರ ತಿರುವು ಪಡೆದುಕೊಳ್ತಾ ಹೋಗುತ್ತೆ. ಇಷ್ಟೊತ್ತು ನಮ್ಮನ್ನೆಲ್ಲ ಕಾಯಿಸಿದ ಮೇಲೆ ತೆರೆಯ ಮೇಲಿನ ಮಹಾನ್ ಖಳನಾಯಕರು ನಿಧಾನವಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈಗ ತಾನೇ ರವಿಶಂಕರ್ ಸರ್ ಅವರು ಬಂದಿದ್ದಾರೆ. ನೋಡೋಕೆ ಊರಿನ ದೊಡ್ಡ ಸಾಹುಕಾರನೋ ಇಲ್ಲ ತುಂಬಾ ಹಣದ ಪ್ರಾಬಲ್ಯ ಇರೋ ವ್ಯಕ್ತಿ ತರ ಕಾಣಿಸ್ತಾ ಇದ್ದಾರೆ. ಇಲ್ಲಿಂದ ಸೂಕ್ಷ್ಮವಾಗಿ ಗಮನಿಸಿ, ಪ್ರತಿಯೊಂದು ಫ್ರೇಮ್ ನಲ್ಲೂ ಮಬ್ಬು ಮಬ್ಬು, ಜಾಸ್ತಿ ಬೆಳಕಿಲ್ಲ, ಎಲ್ಲಾ ಕಡೆ ಬರೀ ಮೋಂಬತ್ತಿ ಕ್ಯಾಂಡಲ್ ಇರುತ್ತೆ. ಎಷ್ಟೇ ಐಷಾರಾಮಿ ಜೀವನ ಇದ್ರೂ ವಿದ್ಯುತ್ ಅಭಾವ, ಕರೆಂಟ್ ಇಲ್ಲ. ಇಲ್ಲಿ ನೋಡಿ, ಎಷ್ಟು ಭವ್ಯವಾದ ಬಂಗೆಲೆ, ಬರೀ ಮೋಂಬತ್ತಿ ದೀಪ ಬೆಳಕು ಮಾತ್ರ ಇದೆ. ಮೂಲಭೂತ ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಕಥೆಯಲ್ಲಿ ಮನುಕುಲದ ಕೊನೆ ಅಂಚಿಗೆ ಹೋಗ್ಬಿಟ್ವಾ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ. ಪ್ರಜಾಪ್ರಭುತ್ವದ 4 ಸ್ತಂಭಗಳು ಅಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಮಾಧ್ಯಮ. ಈಗ ಮಾಧ್ಯಮದವರ ಸರದಿ. ಇವರು ಮಾಧ್ಯಮದ ಗುಂಪಿನ ಬಾಸ್ ಇರಬೇಕು. ಮುಖವಾಡ ಧರಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅಂತರ್ಜಾಲ, ಇಂಟರ್ನೆಟ್ ನಲ್ಲಿ ಕೂಡ ಹೀಗೆ ಅಲ್ವಾ? ನಾವು ಮುಖ ನೋಡದೆ ವ್ಯವಹಾರ ಮಾಡ್ತಾ ಇರ್ತೀವಿ. ವಾಟ್ಸಪ್ ನಲ್ಲಿ ಯಾವುದೇ ಸಂದೇಶ ಬಂದ್ರೂ ಫಾರ್ವರ್ಡ್ ಮಾಡ್ತಾ ಇರ್ತೀವಿ. ಆ ಸಂದೇಶ ನಿಜಾನ, ಸುಳ್ಳ, ಸ್ಪ್ಯಾಮ ಏನು ಅಂತ ಕೂಡ ಚೆಕ್ ಮಾಡೋಲ್ಲ ಅಲ್ವಾ? ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಮುಂದೆ ಗೊತ್ತಾಗುತ್ತೆ. ಈ ಮಾಧ್ಯಮ ಗುಂಪಿನ ಬಾಸ್ ಮುಂದೆ ಇನ್ನೂ 4 ಜನ ಕುಳಿತಿದ್ದಾರೆ. ಎಲ್ಲರ ಹತ್ರ ಕ್ಯಾಮ್ರಾ, ಮೈಕ್ ಇದೆ. ಎಲ್ಲರೂ ಮೊಬೈಲ್ ಫೋನ್ ನಲ್ಲಿ ನಿರತರಾಗಿದ್ದಾರೆ. ಮೀಡಿಯಾದವರ ಮೈಕ್ ಮೇಲೆ TP ಅಂತ ಬರೆದಿದೆ. ಅದು TP ಅಲ್ಲ, ಅದು TRP ಅಂದ್ರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಎಲ್ಲ ಮಾಧ್ಯಮದವರು TRP ಗಾಗಿ ಕೆಲಸ ಮಾಡ್ತಾರೆ ಅಂತ ಒಂದು ಗುಮಾನಿ. ಮಾಧ್ಯಮದವರ ಪಕ್ಕದಲ್ಲಿ ಇನ್ನೂ 4 ಜನ ಕುಳಿತಿದ್ದಾರೆ. ಅವರ ಬಿಳಿ ಅಂಗಿಯ ಮೇಲೆ ಪ್ರೊಟೆಸ್ಟ್ ಅಂತ ಬರೆದಿದೆ. ಕೋಲು, ಪೆಟ್ರೋಲ್ ಕ್ಯಾನು ಅವ್ರ ಹತ್ರ ಇದೆ. ತಲೆ ಮೇಲೆ ಬ್ಯಾಂಡೇಜು,
ಮತ್ತೆ ರಕ್ತದ ಕಲೆ ಕೂಡ ಇದೆ. ಮಾಧ್ಯಮಗಳು ಈ ಪ್ರತಿಭಟನಾಕಾರರನ್ನ ನಿಯಂತ್ರಿಸ್ತಾರೆ. ಪ್ರತಿಭಟನಾಕಾರರ ಪಕ್ಕದಲ್ಲಿ 4 ಜನ ಸುಳ್ಳು ಸಂದೇಶಗಳನ್ನ ಹರಡಕ್ಕೆ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾವು ಅವರ ಸಂದೇಶಗಳನ್ನ ಮತ್ತೆ ಫಾರ್ವರ್ಡ್ ಮಾಡ್ತೀವಿ. ತಿಳಿದೋ ತಿಳಿಯದೇನೋ ನೀವು ನಾನು ಎಲ್ಲರೂ ಈ ಕೆಲಸದಲ್ಲಿ ಪಾಲುದಾರರು. ಚಿತ್ರದಲ್ಲಿ ಈ ಎಲ್ಲರನ್ನೂ ನಿಯಂತ್ರಿಸೋ ಕೆಲಸ ಸಾಧು ಕೋಕಿಲ ಸಾರ್ ಅವರ ಪಾತ್ರ. ಈಗ ನಿಮಗೆ ಅರ್ಥ ಆಗ್ತಾ ಇದೆಯಾ ಯು ಮತ್ತೆ ಐ ಕತೆ ಸಾರಾಂಶ? ನೀವು ನಂಬಲ್ಲ ಅಂದ್ರೆ ಉಪೇಂದ್ರ ಅವರ ಈ ಚಿತ್ರದ ಒಂದು ಸಣ್ಣ ತುಣುಕು ನೋಡಿ ಸ್ವಲ್ಪ ಅರ್ಥ ಆಗುತ್ತೆ. ಇಲ್ಲಿ ಸಾಧು ಕೋಕಿಲ ಅವರ ಹಿಂದೆ ನೀವು ನೋಡ್ಬೋದು ಎಲ್ಲ ಮಾಧ್ಯಮದವರು ಎಲ್ಲ ಕೂತಿದ್ದಾರೆ. ಬೇತಾಳ, ನೀನು ಇದುವರೆಗೂ ಹೇಳಿದ ಈ ವಿಚಿತ್ರ ಕಥೆಯಲ್ಲಿ ಆ 3 ಹುಡುಗಿಯರೇ ಅಲ್ಲ. ಅಂದ್ರೆ ಆ ನಾನು ಅನ್ನೋದು ಒಬ್ಬನ ಹೆಸರಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿರೋ ನಾನು ಅನ್ನೋ ಭಾವನೆ. ಇಲ್ಲಿ ನಾವು ಕೈದಿಗಳನ್ನ ನೋಡಬಹುದು. ಅವರೆಲ್ಲ ಯುದ್ಧಾಪರಾಧಿಗಳಲ್ಲ. ಅವರು ತಮ್ಮ ಮನಸ್ಸಿನ ಕೈದಿಗಳು. ಸುಳ್ಳನ್ನ ನಂಬ್ತಾ ಜೀವನ ಕಳೀತಾ ಇದ್ದಾರೆ. ಸತ್ಯನ ಒಪ್ಕೊಳಕ್ಕಾಗದೆ ಬಳಲ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಅದಕ್ಕೆ ಇರಬೇಕು ಟೀಸರ್ ನಲ್ಲಿ ಎಲ್ಲಾ ಕಡೆ ಮೇಣದ ಬತ್ತಿ ಬೆಳಕು ಮಾತ್ರ ಇದೆ. ಎಷ್ಟೇ ಬೆಳಕಿದ್ರು ಮೇಣದ ಬತ್ತಿನ ಹಚ್ಚಿದ್ದಾರೆ. ಇದು ನಿಮಗೆ ಗೊತ್ತಾ? UI ಚಿತ್ರನ ರಾತ್ರಿ ಹೊತ್ತು ಚಿತ್ರೀಕರಿಸಿ ಅದನ್ನ ಹಗಲು ಹೊತ್ತಿನಂತೆ ಕಾಣಿಸೋ ಹಾಗೆ ಮಾಡಿದ್ದಾರೆ. ಈಗ ಉಪಿ ಅವರ ಗ್ರ್ಯಾಂಡ್ ಎಂಟ್ರಿ ರೆಡ್ ಕಾರ್ಪೆಟ್ ಸ್ವಾಗತದೊಂದಿಗೆ ಕಪ್ಪು ಬಟ್ಟೆ ಧರಿಸಿ ಕುದುರೆಯ ಮೇಲೆ ಸವಾರಿ ಮಾಡ್ತಾ ರವಿಶಂಕರ್ ಅವರ ಮನೆಗೆ ಬಂದಂತಿದೆ. ಅವರ ಮುಖ ಮತ್ತೆ ವೇಷಭೂಷಣ ತೋರಿಸ್ತಾ ಇಲ್ಲ. ಅವರು ಇರೋದು ಮಾತ್ರ ಗೊತ್ತಾಗತ್ತೆ. ಆದ್ರೆ ಎಲ್ಲವೂ ಬರೀ ಕಪ್ಪು. ಹೊರಗೆ ಬೆಳಕು ಇದೆ, ಆದ್ರೆ ಒಳಗಿನಿಂದ ನಮಗೆ ಕತ್ತಲು ಇದೆ ಅಂತ ಹೇಳೋ ರೀತಿ ಇದೆ. ಕುದುರೆಗೆ 2 ಕೊಂಬುಗಳು ಇವೆ. ಇದೀಗ ಬಂದ ಸ್ಥಳದಲ್ಲಿ ಎಲ್ಲೆಡೆ ಮೇಣದ ಬತ್ತಿಯ ಸ್ಟ್ಯಾಂಡ್ ಇದೆ. ಗೋಡೆಗಳ ಮೇಲೆ ಬಹಳ ಸುಂದರವಾದ ಶಿಲ್ಪಗಳಿವೆ. ಬನ್ನಿ ನೋಡೋಣ. ಈಗ ಐ ಮತ್ತೆ ಯು ಮುಖಾಮುಖಿ ಆಗ್ತಾ ಇದ್ದಾರೆ. ನಾನು ನನ್ನನ್ನ ನಿನ್ನ ದೃಷ್ಟಿಕೋನದಿಂದ ನೋಡುವ ಸಮಯ ಬಂದಿದೆ. ಇದು ಕತ್ತಲೆಯಿಂದ ಹೊರಗೆ ಬರೋ ಸಮಯ. ಈಗ ನಮ್ಮ ಹೋರಾಟ ನಾವೇ ಮಾಡಬೇಕು. ಈಗ ಯುದ್ಧ ಮುಗಿದಿದೆ. ಇಲ್ಲಿ ನಾವು ಕೆಲವು ಹಳೆಯ ವಸ್ತುಗಳನ್ನ ನೋಡಬಹುದು. ಜಾವಾ ಮೋಟರ್ ಬೈಕ್, ಲ್ಯಾಂಬ್ರೆಡಾ ಸ್ಕೂಟರು, ಆಮೇಲೆ ಹಾಗೆ ಮಾರುತಿ 800 ಕಾರು, ಎಲ್ಲ 90ರ ದಶಕದ ವಾಹನಗಳು. ಆ ಸಮಯ ಎಷ್ಟು ಚೆನ್ನಾಗಿತ್ತಲ್ವಾ? ಮತ್ತೆ ಉಪಿ ನಮ್ಮನ್ನ ಆ ಟೈಮ್ಗೆ ಏನಾದ್ರು ಕರ್ಕೊಂಡು ಹೋಗ್ಬಿಟ್ರ? ಇಷ್ಟು ಹೊತ್ತು ಟೀಸರ್ ವಿಮರ್ಶೆ ಮಾಡಿದ್ಮೇಲೆ ನಾನು ಗಮನಿಸಿದ ಸಣ್ಣ ವಿಷಯ ಅಂದ್ರೆ ಹಳೆಯ ಕಾಲದ ಬಟ್ಟೆಗಳನ್ನು ಧರಿಸಿದ ಜನ, ಹಳೆ ವಿನ್ಯಾಸದ ಕೋಕಾ ಕೋಲಾ, ಸಿಸ್ಕೋ, IBM, ಆಪಲ್ ಕಂಪನಿಗಳ ಲೋಗೋ, 90ರ ದಶಕದ ದೂರವಾಣಿ ಬೂತ್, ಬೈಸಿಕಲ್, ಮೋಟರ್ ಬೈಕ್, ಕಾರು, ಪಂಜೆ ಹಿಡಿದು ಕಾದಾಡೋಕ್ಕೆ ಸಜ್ಜಾಗಿರೋ ಸೈನಿಕರು, ಎತ್ತಿನ ಬಂಡಿ, ಕುದುರೆ ಗಾಡಿ ಮೇಲೆ ಬಂದಿರೋ ಸಾರಥಿಗಳು, ವಿದ್ಯುತ್ ಕೊರತೆ ಇರೋ ನಗರ, ಮೇಣದ ಬತ್ತಿ ಬೆಳಗಿರಿಸಿರೋ ಕೊಠಡಿಗಳು, ಆಡಮ್ ಮತ್ತೆ ಈ ರೀತಿ ಕಾಣೋ ಹುಡುಗಿ ಮತ್ತು ಹುಡುಗ, ಕಪ್ಪು ಕುದುರೆ ಮೇಲೆ ಸವಾರಿ ಮಾಡಿ ಬರೋ ನಾಯಕ, ಇವೆಲ್ಲವನ್ನು ಗಮನಿಸಿದ ನಂತರ ನಮ್ಮನ್ನು ಕಾಡುವ ಕಡೆಯ ಪ್ರಶ್ನೆ, ಯಾವ ಕಾಲದ ಗುರು ಈ ಫಿಲಮು? ಅದನ್ನ ಉಪಿ ಸಾರೇ ಹೇಳ್ತಾರೆ, ಕೇಳಿ. ಕಾಲಘಟ್ಟ ಸಿನಿಮಾ ಅಂತ ಎವಲ್ಯೂಷನ್ ಟು ರೆವಲ್ಯೂಷನ್ ಇರುತ್ತಾ ಇದ್ರಲ್ಲಿ? ಈಗ ಪ್ರೆಸೆಂಟ್ ನಾನು ಪಾಸ್ಟ್ ಅಲ್ಲಿ ಯೋಚನೆ ಮಾಡಲ್ಲ, ಫ್ಯೂಚರ್ ಯೋಚನೆ ಮಾಡಲ್ಲ, ಪ್ರೆಸೆಂಟ್ ಅಲ್ಲಿ ಯೋಚನೆ ಮಾಡಲ್ಲ.
ಈ ಚಿತ್ರದಲ್ಲಿನ ಪಾತ್ರಗಳು ಯು ಐ, ನೀವು ಮತ್ತು ನಾವೇ ಆಗಿರ್ತೀವಿ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮೇಲಿನ ಸಾಮಾಜಿಕ ಮಾಧ್ಯಮದ ಪ್ರಭಾವ ಮತ್ತು ಒತ್ತಡ ಬಿಡಲು ಸಾಧ್ಯವಿಲ್ಲ ಅನ್ನೋ ಮಟ್ಟಿಗೆ ಸಾಮಾಜಿಕ ಮಾಧ್ಯಮದ ಚಟ, ನಾವು ಸಾಮಾಜಿಕ ಮಾಧ್ಯಮದಲ್ಲಿ ನೋಡುವ ಎಲ್ಲಾ ವಿಷಯಗಳನ್ನ ನಂಬೋದು, ಸಾಮಾನ್ಯ ಜ್ಞಾನನೂ ಇಲ್ಲದೆ ಎಲ್ಲಾ ಸಂದೇಶಗಳನ್ನ ಸರಿ ಅಂತ ನಂಬಿ ಫಾರ್ವರ್ಡ್ ಮಾಡೋದು, ಯಾರೋ ದೂರದ ಕಾರಣದ ಗೆಳೆಯ ಗೆಳತಿಗೋಸ್ಕರ ಆತ್ಮೀಯರೊಂದಿಗೆ ಸಂಬಂಧಗಳನ್ನ ಕಳ್ಕೊಳ್ಳೋದು, ನಾವು ಪೋಸ್ಟ್ ಮಾಡಿರೋ ಒಂದು ಮೆಸೇಜ್ಗೆ ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಜನ ಕಾಮೆಂಟ್ಸ್ ಮಾಡಿದ್ದಾರೆ ಅಂತ ಮತ್ತೆ ಮತ್ತೆ ಚೆಕ್ ಮಾಡೋ ಉತ್ಸಾಹ, ಅಪ್ಪ ಅಮ್ಮ ಮಕ್ಕಳು ಪತಿ ಪತ್ನಿ ಜೊತೆ ಮಾತಾಡೋಕ್ಕೆ ಮನೆಯಲ್ಲಿ ಸಮಯ ಇರಲ್ಲ, ಆದ್ರೆ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಟಿಕ್ ಟಾಕ್ ಗಾಗಿ ಸಾಕಷ್ಟು ಸಮಯ ಫ್ರೀ ಇರುತ್ತೆ. ಇದು ಎಲ್ಲ ಸರ್ವೇ ಸಾಮಾನ್ಯ ಅಲ್ವಾ? ಕೊನೆಯದಾಗಿ ಪ್ರತಿಯೊಬ್ಬರ ಮನಸ್ಸಿನ ಮಾಲಿನ್ಯದ ಬಗ್ಗೆ ತಿಳಿ ಹೇಳೋ, ಅರಿವು ಮೂಡಿಸೋ ಚಿತ್ರ ಇದು ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ. ಈಗ ನಾವು ನಮ್ಮ ಆಂತರಿಕ ಯುದ್ಧವನ್ನು ಮುಗಿಸಿ ಹೊರಗೆ ಬಂದಿದ್ದೀವಿ. ಅದೇ ಆರಂಭದ ಜಾಗ, ಅದೇ ನಕ್ಷತ್ರ ಇರೋ ಸ್ಥಳ. ಇಲ್ಲಿ ನೀವು ನಿಧಿ ಸುಬ್ಬಯ್ಯ ಅವರನ್ನ ನೋಡಬಹುದು. ಉಪ್ಪಿ ಅವರ ಮನಸ್ಸಿನ ಸಂತೋಷ ಇವಾಗ ಸಿಕ್ಕಿದೆ ಅನ್ಸುತ್ತೆ. ಜನರೆಲ್ಲ ಸಂತೋಷವಾಗಿದ್ದಾರೆ. ನೀವು ಕೂಡ ಈ 20 ನಿಮಿಷ ಎಲ್ಲ ಮರೆತು ಖುಷಿ ಪಟ್ಟಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಕೆಲಸ ನಿಮಗೆ ಇಷ್ಟವಾಗಿದ್ರೆ ಈ ಚಾನೆಲ್ಗೆ ಚಂದಾದಾರರಾಗಿರಿ ಮತ್ತು ಕಾಮೆಂಟ್ ಮಾಡಿ.